ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಯಾರೆಲ್ಲ PC ಮತ್ತು PSI ಎಕ್ಸಾಮ್ ಓದ್ತಿದ್ರಲ್ಲ ಅವ್ರಿಗೆ ಯಾವಾಗ ನೋಟಿಫಿಕೇಶನ್ ಆಗತ್ತೆ, ಇನ್ನು ಎಷ್ಟು ದಿನ ಬೇಕು, ಇವಾಗ್ಲೇ ಆಗತ್ತಾ, ಇನ್ನು 6 ತಿಂಗಳು ಆಗಲ್ವಾ, ತುಂಬಾ ಜನ ಗೊಂದಲದಲ್ಲಿದ್ದೀರಾ. ಯಾಕಂದ್ರೆ ಎಲ್ಲೂ ಅದ್ರ ಬಗ್ಗೆ ಮಾಹಿತಿ ಬರ್ತಿಲ್ಲ ಹೊರಗಡೆ. ಇವಾಗ ನೀವೆಲ್ಲ ನೋಡಿದೀರಾ, ಅಧಿವೇಶನ ನಡೀತೈತೆ, ಅದರಲ್ಲೂ 56%ಗೆ ಒಂದು ಮೀಸಲಾತಿಯನ್ನ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ಬಿಲ್ ಮಂಡನೆ ಆಗ್ಬಿಟ್ಟು 9ನೇ ಅನುಸೂಚಿಗೆ ಸೇರಿಸಬೇಕಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಸ್ತಾಪನೆಯನ್ನ ಸಲ್ಲಿಕೆ ಮಾಡಲಾಗೈತೆ. ಇದ್ರ ಎಲ್ಲದರ ಮಧ್ಯದಲ್ಲಿ ನೋಟಿಫಿಕೇಶನ್ ಯಾವಾಗ ಆಗತ್ತೆ ಅಂತ ಇವಾಗ ಪ್ರೆಸೆಂಟ್ ಆಗಿ PC PSI ಮತ್ತೆ ಎಲ್ಲ ಎಕ್ಸಾಮ್ ಓದೋರ್ಗು ಮೇನ್ ಆಗಿ ಹೇಳ್ತೀನಿ ನಾನು. ಇವಾಗ ನಮ್ಮ ಹತ್ರ 2 ಆಪ್ಷನ್ಸ್ ಐತೆ. ಒಂದು, ಕೇಂದ್ರ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡಿದೀವಲ್ಲ 9ನೇ ಶೆಡ್ಯೂಲ್ ಸೇರಿಸಬೇಕಂತ ಹೇಳಿ, ಅದೊಂದು ಪ್ರೋಸೆಸ್ ಮುಗಿಬೇಕು. ಇದ್ರ ಜೊತೆಗೆ ಇಲ್ಲ ತುಂಬಾ ರಾಜ್ಯಗಳಲ್ಲೂ 50% ಗಿಂತ ಜಾಸ್ತಿ ಆಗೈತೆ. ಅವು ಕೇಸಸ್ ಸುಪ್ರೀಂ ಕೋರ್ಟ್ ಅಲ್ಲೂ ಐತೆ. ಸೆಂಟ್ರಲ್ ಗೌರ್ಮೆಂಟ್ 9ನೇ ಶೆಡ್ಯೂಲ್ ಸೇರಿಸಿಲ್ಲ. ಅಲ್ಲೇನಾದ್ರು ನೇಮಕಾತಿ ನಿಂತ್ಕೊಂಡಿದಾವ ಅಂತಂದ್ರೆ ನಿಂತ್ಕೊಂಡಿಲ್ಲ. ನೇಮಕಾತಿನ ನಡೆಸ್ತಾ ಇದ್ದಾರೆ. ಇದು 2ನೇದು. 3ನೇದು ಏನಪ್ಪಾ ಅಂದ್ರೆ, ಜನವರಿ ಎಂಡ್ ಅಲ್ಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ 50% ರಿಸರ್ವೇಶನ್ ಕ್ಯಾಪ್ ಏನಿತ್ತಲ್ಲ ಅದು ಕ್ರಾಸ್ ಆಗಿದ್ದು ಫೈನಲ್ ಹೈರಿಂಗ್ ಐತೆ. ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಜನವರಿ ಎಂಡ್ಗೆ 50% ಮೇಲೆ ಯಾವುದು ಹೋಗಂಗಿಲ್ಲ, ಎಲ್ಲಾನು ನಮ್ಮ ರಾಜ್ಯ ಸರ್ಕಾರನು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ಲೇಬೇಕಾಗತ್ತೆ. ಹಂಗಾಗಿ ವಾಪಸ್ 50 ಕ್ಯಾಪ್ ಏನಿತ್ತಲ್ಲ ನಮ್ದು, ಅದ್ರ ಮೇಲೆ ರಿಸರ್ವೇಶನ್ ಸೆಟ್ ಆಗತ್ತೆ. ಏನಾದ್ರೂ ಸುಪ್ರೀಂ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಗೆ 56%ಗೆ ಸೆಟ್ ಆಗ್ಬಹುದು. ಸೊ ಈ 2 ವಿಷಯಗಳ ಮಧ್ಯೆ ನಾನ್ ಹೇಳೋದೇನಂದ್ರೆ, ಇವಾಗ ಡಿಸೆಂಬರ್ 20 ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಏನಂತ ಕನ್ಫರ್ಮ್ ಆಗತ್ತೆ. ಸೊ ಅದಕ್ಕೋಸ್ಕರ ಇವಾಗ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಏನಿದಾವೆ ಎಲ್ಲಾನು ಅಧಿವೇಶನದಲ್ಲಿ ಚರ್ಚೆ ಆಗೈತೆ. ಸೊ ಇವುಗಳ ಮಧ್ಯದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಚೆನ್ನಾಗಿ ಓದಿ. ಇನ್ನೊಂದು ಮ್ಯಾಕ್ಸಿಮಮ್ 1 ರಿಂದ 2 ತಿಂಗಳ ಒಳಗಡೆ ನೋಟಿಫಿಕೇಶನ್ ಆಗತ್ತೆ. ಸುಮ್ನೆ ಆ ಕಡೆ ಈ ಕಡೆ ಒಂದು ಕಾಲಿಟ್ಕೊಂಡು ಓದಕ್ ಹೋಗ್ಬೇಡಿ. ತುಂಬಾ ಜನಕ್ಕೆ ಕ್ವಶನ್ ಆಗೈತೆ, ಯಾಕಂದ್ರೆ ಗೊಂದಲಮಯದಲ್ಲೇ ಇದೀವೆಲ್ಲ. ಈ ತರ ಇರ್ಬೇಕಾದ್ರೆ ನಮ್ಗೆ ಇವಾಗ ಇರೋದು ಆಪ್ಷನ್ಸ್ ಒಂದೇ, ಏನಂದ್ರೆ ಓದ್ಬೇಕು. ಜೊತೆಯಲ್ಲಿ ಯಾರೆಲ್ಲ ಬೇರೆ ಬೇರೆ ಎಕ್ಸಾಮ್ ಓದ್ತಿದಿರಲ್ಲ, ಇವಾಗ ಮೊನ್ನೆ ಅಧಿವೇಶನದಲ್ಲಿ ನೀವು ನೋಡಿದ್ರಿ, KS ಫೈನಲ್ ಲಿಸ್ಟ್ ನ 20 ದಿನದಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು ಅಧಿವೇಶನದಲ್ಲಿ. ಸೊ ಇವೆಲ್ಲಾನು ಒಂದೊಂದು ಡಾಟ್ ನ ಲೆಕ್ಕ ಹಾಕಿದಾಗ ಬೇಗನೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗತ್ತೆ. ಇದಕ್ಕೊಂದು ಇತ್ಯರ್ಥ ಆಗತ್ತೆ. ಏನು ಇಂಟರ್ನಲ್ ರಿಸರ್ವೇಶನ್ ಬಂದ್ಬಿಟ್ಟು ಎಲ್ಲಾ ನೋಟಿಫಿಕೇಶನ್ ನಿಲ್ಸಿತ್ತಲ್ಲ, ಇದಕ್ಕೊಂದು ಇತ್ಯರ್ಥ ಆಗತ್ತೆ. ಸೊ ದಯಮಾಡಿ ಹೇಳ್ತೀನಿ ಎಲ್ಲರಿಗೂ ನಾನು, ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ, ನೀವು ಓದಕ್ ಶುರು ಮಾಡಿ. ಅದು ಯಾವಾಗಾದ್ರೂ ಆಗ್ಲಿ ನೋಟಿಫಿಕೇಶನ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಪ್ರಕಾರ ಈಗೇನ್ PC PSIಗೆ ಓದ್ತಿದ್ರಲ್ಲ, ಇವ್ರಿಗೆ ಹೇಳೋದು ಜನವರಿ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಏನಂತ ಡಿಸೈಡ್ ಆಗತ್ತೆ. ನೋಟಿಫಿಕೇಶನ್ ಅಂತೂ ಖಂಡಿತವಾಗಿ ಆಗತ್ತೆ. 56% 50% ಅನ್ನೋದು ಡಿಸೈಡ್ ಆಗತ್ತೆ. ಸೊ ಅದಕ್ಕೋಸ್ಕರ ಯಾರು ಯಾವ ಚಿಂತೆನೂ ಮಾಡದೆ ಆರಾಮಾಗಿ ಕಣ್ಣು ಮುಚ್ಚಿ ಓದಿ. ಬೇರೆ ಯಾವ್ದಕ್ಕೂ ಜಾಸ್ತಿ ತಲೆ ಕೊಡಬೇಡಿ. ಜಾಸ್ತಿ ಡಿಪ್ರೆಷನ್ ಮಾಡಿ ಯೋಚನೆ ಮಾಡಿ ಕೆಟ್ಟ ನಿರ್ಧಾರ ತಗೋಬೇಡಿ. ಯಾಕಂದ್ರೆ ಇವಾಗ 2-3 ಕಣ್ಣು ಮುಂದೆ ಕಾಣ್ತೈತೆ. ಮೊನ್ನೆ ಒಬ್ಳು ವಿದ್ಯಾರ್ಥಿ ಸಾವು, ಆನಂತರ ಒಬ್ಬ ವಿದ್ಯಾರ್ಥಿಯ ಸಾವು, ಇವೆಲ್ಲ ನೀವು ಕಣ್ಮುಂದ್ ನೋಡ್ತಿದ್ದೀರಾ. ಸೊ ಇವಕ್ಕೆಲ್ಲ ತಲೆ ಕೊಟ್ಟು ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬೇಡಿ. ಸೊ ಅದೇನೋ ಅಂತಾರಲ್ಲ, ದುಡುಕಿ ನಿರ್ಧಾರ ತಗೋಬಾರ್ದಂತ, ಆತರ ಮಾಡ್ಬೇಡಿ. ಇನ್ನೊಂದು ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು ತಿಂಗಳು, ಒಂದೂವರೆ ತಿಂಗಳಲ್ಲಿ ಏನಂತ ಗೊತ್ತಾಗತ್ತೆ. ಅಲ್ಲಿ ತನಕ ಕಷ್ಟ ಬಿದ್ದು ಓದಿ. ಆನಂತರ 100% ನೋಟಿಫಿಕೇಶನ್ ಆಗತ್ತೆ. ಯಾಕಂದ್ರೆ ಎಲ್ಲದಕ್ಕೊಂದು ದಾರಿ ಇರ್ಲೇಬೇಕು, ಇದಕ್ಕೊಂದು ದಾರಿ ಬರುತ್ತೆ. ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ಏನು ವಿಷಯನೇ ಇರ್ಲಿಲ್ಲ. ಸೊ ನನ್ಗೆ ಇವಾಗ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದಕ್ಕೆ ನಾನು ನಿಮ್ಗೆ ಬಂದು ಮಾತಾಡ್ತಿರೋದು. ಅದು PSI PC ಹುಡುಗರಿಗೆ 100% ಜನವರಿ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಏನಂತ ವಿಷಯ ಗೊತ್ತಾಗತ್ತೆ. ನೋಟಿಫಿಕೇಶನ್ ಅಂತೂ ಹಾಗೆ ಆಗತ್ತೆ. 56% 50% ಅನ್ನೋದು ಡಿಕ್ಲೇರ್ ಆಗತ್ತೆ. ಯಾವಾಗ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ಪಾಸ್ ಮಾಡತ್ತಲ್ಲ, ಅದ್ರ ಮೇಲೆ ಎಲ್ಲಾ ರಾಜ್ಯಗಳು ಸ್ಟ್ಯಾಂಡ್ ಆಗ್ಬೇಕಾಗತ್ತೆ. ಸೊ ಇದನ್ನ ತಲೆಯಲ್ಲಿ ಹಾಕೊಂಡ್ಬಿಟ್ಟು ಓದಿ. ಇದೇ ತರ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.